ಇಷ್ಟು ಇದೆ ಇವಾಗ. ಸೊ ಇಷ್ಟನ್ನು ಉಪಯೋಗಿಸ್ಕೊಂಡು ಈ ತರ ಇದೆ ನೋಡಿ ಮೆಣಸಿನ್ಕಾಯಿ. ಆಲ್ರೆಡಿ ತೊಟ್ಟು ಕಪ್ಪಾಗ್ತಾ ಇದೆ, ಬಟ್ ಮೆಣಸಿನ್ಕಾಯಿ ಚೆನ್ನಾಗಿದೆ. ಅವಿಲಿದೆ, ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ನನಗಂತೂ ಬಾಯ್ಲ್ಡ್ ರೈಸ್ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂದ್ರೆ, ವೈಟ್ ರೈಸ್ ಬಂದ್ರೆ ಒಂದ್ ರೀತಿ ಅಯ್ಯೋ ಯಾಕೆ ಬಾಯ್ಲ್ಡ್ ರೈಸ್ ಬರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ನಿಂಬೆ ಹಣ್ಣ ಉಪಯೋಗಿಸ್ಕೊಂಡು ಒಂದು ಉಪ್ಪಿನಕಾಯಿ ಮಾಡ್ತೀನಿ. ಆಲ್ರೆಡಿ ನಾನಿಲ್ಲಿ ಚಿಯಾ ಸೀಡ್ಸ್ ನೆನೆಸಿ ಇಟ್ಟಿದ್ದೆ. ಬಾಯ್ಲ್ಡ್ ರೈಸ್ ಆರ್ಡರ್ ಮಾಡಿದೆ, ಬಟ್ ವೈಟ್ ರೈಸ್ ಬಂತು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇನ್ನು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನ ಒಂದು ಚಾನಲ್ ಇದೆ, ಚೈತ್ರ PVK ಅಂತ ಇತ್ತು ಅಲ್ವಾ. PVK ಅಂತಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ. ಇನ್ನೊಂದು ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು, ಮತ್ತೆ ನಾರ್ಸಿಸಿಸಮ್ ರಿಲೇಟೆಡ್ ವಿಡಿಯೋಸ್ಗಳು, ಜೊತೆಗೆ ಸೈಕಾಲಜಿ ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ಎಲ್ಲ ಹಾಕ್ತಾ ಇರ್ತೀನಿ. ತುಂಬಾ ಯೂಸ್ಫುಲ್ ಇರುತ್ತೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏಪ್ರಿಲ್ 19th 2026 ಬೆಳಗ್ಗೆಯಿಂದ ನಾನು ಕೆಲವೊಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ವರ್ಕೌಟ್ ಆಗಿದೆ, ವಿಡಿಯೋ ಎಡಿಟಿಂಗ್ ಆಯಿತು, ವಿಡಿಯೋ ಅಪ್ಲೋಡಿಂಗ್ ಒಂದಾಗಿದೆ, ಜೊತೆಗೆ ಊಟ ಆರ್ಡರ್ ಮಾಡ್ಕೊಂಡು ತಿಂದೆ, ನಾನು ಫ್ರೆಶ್ ಅಪ್ ಆದೆ. ಸೊ ಈ ರೀತಿ ನನ್ನ ಕೆಲಸ ಕಾರ್ಯಗಳು. ಸೊ ಇವಾಗ ನಿಂಬೆ ಹಣ್ಣು ಉಪಯೋಗಿಸ್ಕೊಂಡು ಒಂದು ಉಪ್ಪಿನಕಾಯಿ ಮಾಡ್ತೀನಿ. ಆಲ್ರೆಡಿ ನಾನು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ನಲ್ಲೂ ತೋರಿಸಿದ್ದೀನಿ. ಅದರಲ್ಲಿ ಫರ್ಮೆಂಟೆಡ್ ಫುಡ್ಗಳು ಅಂದ್ರೆ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಅದನ್ನ ತೋರಿಸಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಉಪಯೋಗಿಸಿ ಮಾಡಿರೋದನ್ನ ತೋರಿಸಿದ್ದೀನಿ. ಇವಾಗ ಸಪ್ರೇಟ್ ಆಗಿ ನಿಂಬೆಹಣ್ಣು ಉಪಯೋಗಿಸಿ ಮಾಡ್ತಾ ಇದೀನಿ. ಸೊ ಸೇಮ್ ಹಾಗೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅವತ್ತು ಹೇಗ್ ಮಾಡಿದ್ನು ಹಾಗೆ ತುಂಬಾ ಚೆನ್ನಾಗಾಗಿತ್ತು. ಹಾಗಾಗಿ ಸೊ ನೋಡೋಣ. ನೋಡಿ ಅಲ್ಲಿ ಫ್ಯಾನ್ ಹಿಂಗ್ ಕಾಣ್ತಾ ಇದೆ, ಮೊದಲು ಕ್ಲೀನ್ ಮಾಡ್ಬೇಕು, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಇವಾಗ ನಿಂಬೆಹಣ್ಣು ತುಂಬಾ ದಿವಸ ಆಯ್ತು ತಗೊಂಡು, ಹಾಗೆ ಇಟ್ಟಿದ್ದೀನಿ. ನಿಂಬೆಹಣ್ಣಿದೆ, ಮೆಣಸಿನ್ಕಾಯಿ ಇದೆ, ಜೊತೆಗೆ ಶುಂಠಿ ಸ್ವಲ್ಪ ಇದೆ. ನೋಡೋಣ ಹೇಗ್ ಮಾಡ್ತೀನಿ ಅಂತ. ತುಂಬಾ ಒಳ್ಳೇದು, ಪ್ಲೇನ್ ಮಾಡ್ತೀನಿ, ಮಸಾಲ ಏನು ಹಾಕಲ್ಲ. ನೋಡೋಣ. ನಾನು ಇವಾಗ ಯೋಚನೆ ಮಾಡಿ ಮಸಾಲ ಹಾಕ್ಬೇಕಾ ಬೇಡವಾ ಅಂತ ಹೇಳಿ. ಮಸಾಲ ಹಾಕೋದಿದ್ರೆ ಆಮೇಲೆ ಹಾಕ್ಬೋದು, ಸ್ವಲ್ಪ ಇದು ಮಾಗದ್ಮೇಲೆ ಅಲ್ವಾ. ಸೊ ಶುಂಠಿ ಆ್ಯಡ್ ಮಾಡ್ಬೇಕಾ ಬೇಡವಾ ಯೋಚನೆ ಮಾಡಿ ನೋಡ್ತೀನಿ. ಸೊ ಅದೊಂದು ಕೆಲಸ ಇದೆ ಇವಾಗ. ಜೊತೆಗೆ ಬೆಳಗ್ಗೆಯಿಂದ ಸ್ವಲ್ಪ ವರ್ಕೌಟು, ಡಯಟ್, ಅಮ್ಮಂಗೆ ಡಯಟ್ ಕೊಡೋದು ಎಲ್ಲ ಆಯ್ತು. ಅವರು ಡಯಟ್ ಫಾಲೋ ಮಾಡ್ತಿದ್ದಾರೆ. ಮಧ್ಯಾಹ್ನ ಏನ್ ತಿಂದರೆ ಗೊತ್ತಿಲ್ಲ ಇನ್ನ. ಬೆಳಿಗ್ಗೆ ಅಂತೂ ನಾನು ಹೇಳಿದ್ದೆ ತಗೊಂಡಿದ್ದಾರೆ. ಸೊ ಏನ್ ತಗೊಂಡಿದ್ರು ಅಂತ ನಾನು ವಿಡಿಯೋಲಿ ಹಾಕ್ತೀನಿ, ನೋಡ್ತಾ ಹೋಗಿ. ಜೊತೆಗೆ ಬೆಳಗ್ಗೆಯಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ತಗೊಂಡಿರೋದಿದೆ. ನಾನು ಬೆಳಿಗ್ಗೆ ಏನು ಕುಡ್ದೆ, ಖಾಲಿ ಹೊಟ್ಟೆಗೆ ಏನು ತಗೊಂಡೆ, ಮತ್ತೆ ಇನ್ನು ಗ್ಯಾಸ್ ಬರಬೇಕು ಸ್ನೇಹಿತರೆ. ಏನ್ ಮಾಡೋದು, ಇಲ್ಲಿ ಉಡುಪಿನಲ್ಲಿ ಯಾಕೋ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಗ್ಯಾಸ್ ಡೆಲಿವರಿ ಮಾಡೋದು. ನೋಡ್ಬೇಕು, ಏನು ಮಾಡೋಕ್ಕಾಗಲ್ಲ, ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ನಾನು. ಬಟ್ ಹೆಲ್ದಿ ಫುಡ್ ತಗೊಳ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ತಗೊಳ್ಳೋಣ ಅನ್ಕೊಂಡೆ, ವೈಟ್ ರೈಸ್ ಕೊಟ್ಟರು ಇವತ್ತು. ಬಾಯ್ಲ್ಡ್ ರೈಸ್ ಆರ್ಡರ್ ಮಾಡಿದೆ, ಬಟ್ ವೈಟ್ ರೈಸ್ ಬಂತು. ಏನು ಮಾಡೋಕ್ಕಾಗಲ್ಲ. ಊಟ ಎಲ್ಲ ಆಯ್ತು ಈಗ. ಸೊ ಕೆಲವೊಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡ್ ಬನ್ನಿ, ಮತ್ತೆ ಸಿಗ್ತೀನಿ, ಓಕೆನಾ. ಜೊತೆಗೆ ಅಮ್ಮ ಕೂಡ ನಾನು ಹೇಳಿದ್ದು ಒಂದು ತಿಂಡಿನೇ ಮಾಡ್ಕೊಂಡಿದ್ದಾರೆ. ಅದ್ರದ್ದು ಕೂಡ ವಿಡಿಯೋ ಚಿಕ್ಕದಿದೆ, ಅಮ್ಮ ಕಳ್ಸಿರೋದು. ಪುಂಡಿ ಅಂತ ಹೇಳಿ, ಅಂದ್ರೆ ಈ ಕೆಂಪಕ್ಕಿ ಅಥವಾ ಕುಚ್ಚುಲಕ್ಕಿ ಅಂತ ಹೇಳ್ತಿರಲ್ವಾ, ಅದನ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಪುಂಡಿ. ಅಮ್ಮ ಅಕ್ಕಿ ನೆನೆಸಿರೋದಿತ್ತು, ನಿನ್ನೆ ಅನ್ನಕ್ಕೆ ಇಟ್ಕೊಳಕ್ಕೆ ಅದು ನೆನೆಸಿದ್ದು. ಬಟ್ ನಿನ್ನೆ ಅಮ್ಮ IPLಗೆ ಹೋಗಿದ್ದಿದ್ರಿಂದ ಅದೆಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಹಾಗಾಗಿ ನಿನ್ನೆ ವಿಡಿಯೋಲಿ ಹೇಳಿದ್ದಲ್ವಾ ನಿಮ್ಗೆ. ಸೊ ಅದು ನೆನೆಸಿರೋ ಅಕ್ಕಿ ಇತ್ತಲ್ವಾ, ಸೊ ಅದನ್ನೇ ಬಳಸ್ಕೊಂಡು ಇವತ್ತು ಪುಂಡಿ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿದ್ದೆ ಅಮ್ಮಂಗೆ. ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಯೂಶಲಿ ಅದೆಲ್ಲ ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಇಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ನಾನು ಯೂಟ್ಯೂಬ್ ಎಲ್ಲ ನೋಡಿ ಕಲ್ತಿರೋದು, ಇಲ್ಲಿ ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ ಸದ್ಯ, ಯೂಟ್ಯೂಬ್ ನೋಡಿ ಕಲ್ತಿರೋದು. ಸೊ ಅದನ್ನ ಅಮ್ಮಂಗೂ ಕೂಡ ಹೇಳಿ ಈ ತರ ಎಲ್ಲ ಮಾಡಿ ಅಂತ ಹೇಳ್ದೆ. ಅವರು ಮಾಡಿದ್ರು. ಅದು ಸ್ವಲ್ಪ ಕೆಂಪಗೆ ಬಂದಿಲ್ಲ ಆಕ್ಚುಲಿ. ಬಟ್ ರೈಸ್ ಒಂದೊಂದ್ ತರ ಬರುತ್ತೆ. ಕೆಲವೊಂದ್ ಕಡೆ ಕೆಂಪಗಿರುತ್ತೆ, ಕೆಲವೊಂದ್ ಕಡೆ ಸ್ವಲ್ಪ ಬೆಳ್ಳಗೆ ಇರುತ್ತೆ, ಕೆಲವೊಂದ್ ಅಕ್ಕಿ ಸ್ವಲ್ಪ ಬೆಳ್ಳಗೆ ಸಿಕ್ಕತ್ತೆ, ಕುಚ್ಚುಲಕ್ಕಿ. ಈ ತರ ನೋಡ್ಕೊಂಡು ತಗೊಳ್ಬೇಕು. ರೆಡ್ ರೈಸ್ ಆದಷ್ಟು ತಗೊಳ್ಳಿದ್ದು ಒಳ್ಳೇದು. ಚೆನ್ನಾಗಿದೆ ಅಮ್ಮ ತಗೊಂಡಿರೋದು, ಒಳ್ಳೇದು ಅಕ್ಕಿನೇ ಅದು. ಸೊ ನಿನ್ನೆ ವಿಡಿಯೋಲಿ ತೋರಿಸಿ ನೋಡಿ ನೆನ್ಸಿರೋದಕ್ಕೆ ಯಾವ್ದು ತಗೊಂಡಿದ್ರಮ್ಮ ಅಂತ. ಸೊ ಇವತ್ತು ಪುಂಡಿಗೆ ಅದು ರುಬ್ಬಾದ್ಮೇಲೆ ಅದು ಮುದ್ದೆ ತರ ತಿರ್ಬೋದು. ಅದು ಸಣ್ಣ ಕ್ಲಿಪ್ಪಿಂಗ್ ಅಮ್ಮ ಕಳ್ಸಿರೋದು ಇದೆ, ಇದರಲ್ಲಿ ಅಟ್ಯಾಚ್ ಮಾಡಿದೀನಿ.
ಜೊತೆಗೆ ನಾನು ಏನು ತಗೊಂಡೆ ವರ್ಕೌಟ್ ಮಾಡೋದಾಗಿರ್ಬೋದು, ಹೀಗೆ ಸಣ್ಣ ಪುಟ್ಟ ನಾನು ಊಟ ಬಂದ್ಮೇಲೆ ಅದೇನು ಏನಿತ್ತು ಅನ್ನೋದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳಿವೆ, ಅದು ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ಈಗ ಟೈಮ್ ಬಂತು 6 ಗಂಟೆ 10 ನಿಮಿಷ. ನಾನಿಲ್ಲಿ ಚಿಯಾ ಸೀಡ್ಸ್ ನೆನೆಸಿ ಇಟ್ಟಿದ್ದೆ ನೀರಲ್ಲಿ. ಸೊ ಇವಾಗ ಇದನ್ನ ತಗೊಳ್ತೀನಿ. ಅಮ್ಮ ಕೂಡ ಇನ್ನೊಂದು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ 6:15ಗೆ ಕರೆಕ್ಟಾಗಿ ಅಂತ ಹೇಳಿದ್ದಾರೆ. ವರ್ಕೌಟು ಇಲ್ಲಿ ಆಕ್ಚುಲಿ ಇದು ಮೊನ್ನೆ ರಾತ್ರಿ ನೆನೆಸಿದ ಆಲ್ಮಂಡು, ನಿನ್ನೆ ತಿನ್ನಕ್ಕಾಗಿಲ್ಲ. ಸೊ ಇದು ಕೂಡ ತಿನ್ಬೇಕು. ನೀರಿದೆ, ಸೊ ಇದಿಷ್ಟು ತಗೊಂಡು ವರ್ಕೌಟ್ ಶುರು ಮಾಡ್ತೀನಿ. ನೀರು ಇದನ್ನ ಇಷ್ಟು ಕುಡಿಯಲ್ಲ, ಇದೊಂದು ಗ್ಲಾಸ್ ನೀರು ಚಿಯಾ ಸೀಡ್ಸ್ ತಗೊಂಡು ಆಲ್ಮಂಡ್ಸ್ ತಗೊಂಡು ಬೇಕನ್ಸರೆ ಸ್ವಲ್ಪ ಇದನ್ನು ನೀರು ಕುಡಿದು ವರ್ಕೌಟ್ ಶುರು ಮಾಡ್ತೀನಿ. ಇವಾಗ ರೆಡ್ ರೈಸ್ ಇತ್ತಲ್ಲ, ಬಾಯ್ಲ್ಡ್ ರೈಸು, ಅದು ಕೂಡ ನೀರು ಹಾಕಿ ಇಟ್ಟಿದ್ದೀನಿ. ನೈಟ್ ಊಟ ಮಾಡಿದ್ದು ಮಿಕ್ಕಿದ್ದು ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ. ಸೊ ವರ್ಕೌಟ್ ಮುಗ್ದಿದೆ. ಇವತ್ತು 7:20ವರೆಗೂ ವರ್ಕೌಟ್ ಮಾಡಿದ್ವಿ ನಾನು ಅಮ್ಮ. ಸೊ ಇವಾಗ ಸ್ವಲ್ಪ ಗಂಜಿ ಅನ್ನ ಇದೆ, ನೀರು ಹಾಕಿರುವಂಥದ್ದು. ಸೊ ಅದು ಮೊಸರು ಮತ್ತೆ ಸಲಾಡ್ ಎಲ್ಲ ತಿಂದು ಮತ್ತೆ ಇವಾಗ ಕೆಲಸ ಶುರು ಮಾಡಬೇಕು. ಸೊ ಏನಿಲ್ಲ, ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಜೊತೆಗೆ ಸ್ವಲ್ಪ ರಿಸರ್ಚ್ ಮಾಡೋದು ಇದೆ ನನ್ನ ಕೆಲಸ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ಇಲ್ಲಿ ನವಿಲಿದೆ, ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ನೋಡಿ. ಅಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಆಯ್ತಾ? ಅಲ್ಲಿ ಕ್ಲಿಯರ್ ಆಗಿ ಕಾಣೋದಿಲ್ಲ ನೋಡಿ, ಇವಾಗ ಕಾಣುತ್ತಾ? ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋಗಿಂತ ನ್ಯಾಚುರಲ್ ಆಗಿ. ಯೂಶಲಿ ಇಲ್ಲಿ ಬರ್ತಾನೆ ಇರುತ್ತೆ ನವಿಲು. ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಈ ಚಾನೆಲ್ನಲ್ಲಿ ಅಲ್ಲ, ಪಾಸಿಟಿವ್ ವೈಬ್ಸ್ ಕರ್ನಾಟಕನಲ್ಲಿ. ಗಂಜಿಯನ್ನ ಸ್ವಲ್ಪ ಮೊಸರು ಹಾಕಿ ತಿಂತೀನಿ ಇವಾಗ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್, ಟೊಮೆಟೊ ಮತ್ತೆ ಪಂಪ್ಕಿನ್ ಸೀಡ್ಸ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಹೆಸರು ಕಾಳು ಮೊಳಕೆ ಬರ್ಸ್ಬೋದಿತ್ತು, ನೆನೆ ಹಾಕ್ಬೋದಿತ್ತು, ಹಾಕಕ್ಕಾಗಿಲ್ಲ. ಸೊ ಜೊತೆಗೆ ಇಲ್ಲಿ ವೀಟ್ ಬ್ರೆಡ್ ಇದೆ, ಸ್ವಲ್ಪ ಕರ್ಡ್ ಇದೆ. ನಾನಿವತ್ತು ಉಪ್ಪಿನಕಾಯಿ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಉಪ್ಪಿನಕಾಯಿ ಮಾಡಬೇಕು. ಸೊ ಒಂಚೂರು ಉಪ್ಪಿನಕಾಯಿ ಇದೆ, ಮನೆಗೆ ಮಾಡಬೇಕು. ನಾನು ಇವತ್ತಾರು ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ನೋಡಿ, ಇದು ಒಳ್ಳೆ ಪ್ರೋಬಯೋಟಿಕ್ ಆಯ್ತಾ. ಸೊ ಗಟ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಕೂಡ ಹಾಕ್ತೀನಿ, ಕ್ಯಾರೆಟ್ ಎಲ್ಲ ಉಪ್ಪಿನಕಾಯಿ ಹಾಕೊಳ್ತೀನಿ. ಸಾಂಬಾರು ಹಾಕೊಳ್ತೀನಿ, ತರಕಾರಿ ಸಾಂಬಾರು ಹಾಕೊಳ್ತೀನಿ. ನಾನು ಕ್ಯಾರೆಟಿನ 2 ಬ್ರೆಡ್ ಮಧ್ಯದಲ್ಲಿ ಹಾಕಿ, ಸೂರ್ಯಕಾಂತಿ ಬೀಜ ಹಾಕಿದ್ದೀನಿ, 2 ಬ್ರೆಡ್ ಮಧ್ಯದಲ್ಲಿ ಹಾಕಿ ತಿಂತೀನಿ. ಇದು ಇವಾಗ ತಿನ್ನೋದು ತುಂಬ ಒಳ್ಳೇದಾಯ್ತಾ. ನೀರು ಸಮೇತ ತಗೊಳ್ಬೇಕು ನಾವು. ಅಂದ್ರೆ ಅಕ್ಕಿ ಅನ್ನಕ್ಕೆ ನೀರು ಹಾಕಿರ್ತೀವಲ್ಲ, ನೀರು ಚೆಲ್ಲಬಾರ್ದು. ಸೊ ಇಷ್ಟಿದೆ, ಕಮ್ಮಿನೇ ಇದೆ ಇದು ರೈಸ್. ಇವತ್ತು ಯಾಕಂದ್ರೆ ನೆನ್ನೆ ಚೆನ್ನಾಗಿ ತಿಂದಿದ್ದೆ ಹಸುವಾಗ್ತಿತ್ತು ಅಂತ ನೈಟು, ಹಾಗಾಗಿ ಬ್ರೆಡ್ ತಗೊಳ್ತೀನಿ ಅಥವಾ ಆಮೇಲೆ ಏನಾದರೂ ತಿಂಡಿ ತಗೊಳ್ತೀನಿ. ಇಲ್ಲಾಂದ್ರೆ ಒಟ್ಟಿಗೆ ಮಧ್ಯಾಹ್ನಕ್ಕೆ ಊಟ. ರೆಡಿ ಮಾಡ್ತಾ ಇದ್ದೀನಿ. ಸೊ ಒಂದು ಬಾಳೆಹಣ್ಣು ತಿಂದು ಒಂದು 10 ನಿಮಿಷ ಬಿಟ್ಟು ಊಟ ಮಾಡ್ತೀನಿ. ಬರ್ತಾ ಇದೆ ಒಂದು ಮೀಲ್ಸ್ ಆರ್ಡರ್ ಮಾಡಿದ್ದೀನಿ, ಆ್ಯಸ್ ಯೂಶುವಲ್ ಬಾಯ್ಲ್ಡ್ ರೈಸು. ಸೊ ಇವಾಗ ಇದನ್ನು ತಿಂತೀನಿ. ಸ್ನೇಹಿತರೆ, ಸೌತ್ ಮೀಲ್ಸು ಬಾಯ್ಲ್ಡ್ ರೈಸು ಚಪಾತಿ ಮಾಡಿದ್ದೆ, ನೋಡಿದ್ರೆ ಪೂರಿ ಬಾಯ್ಲ್ಡ್ ರೈಸ್ ಕೊಟ್ಟಿದ್ದಾರೆ. ಒಂದು ಶಿರಾ ಉಪ್ಮಾ ಮಾಡಿದ್ದೆ, ಅದು ಆಫರ್ ಇರುತ್ತೆ, ಒಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ಆಫರ್, ಅದಕ್ಕೋಸ್ಕರ ನಾನು ಶಿರಾ ಉಪ್ಮಾ ಬೆಸ್ಟ್ ಅಂತ ಹೇಳಿ ಮಾಡಿದೆ. ಬಾಯ್ಲ್ಡ್ ರೈಸ್ ಅಂತ ಮೇಲ್ಗಡೆ ಬಿಲ್ಲಲ್ಲಿ ಕೊಟ್ಟಿದ್ದಾರೆ, ಆದ್ರೆ ವೈಟ್ ರೈಸ್ ಕಳಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಬಾಯ್ಲ್ಡ್ ರೈಸ್ ಅಂತ ಇದೆ, ಬಟ್ ವೈಟ್ ರೈಸ್ ಕಳಿಸಿದ್ದಾರೆ. ಈ ತರ ಮಾಡ್ತಾರೆ. ಹೋಗಿ ಬಿಡಿ, ಮಧ್ಯಾಹ್ನ ಮಾಡಿರೋದು ಒಳ್ಳೇದಾಯ್ತು. ನೈಟ್ಗಾದ್ರೆ ಉಳಿಯುತ್ತೆ, ಇನ್ನ ನಾಳೆಗಾದ್ರೆ ಉಳಿಯಲ್ಲ. ಸ್ವಲ್ಪ ಇವಾಗ ಒಂದ್ ಸ್ವಲ್ಪ, ನೈಟ್ ಒಂದ್ ಸ್ವಲ್ಪ ತಿಂದ್ರೆ ಮುಗಿಯುತ್ತೆ. ಸ್ನೇಹಿತರೆ, ನನಗಂತೂ ಬಾಯ್ಲ್ಡ್ ರೈಸ್ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂದ್ರೆ, ವೈಟ್ ರೈಸ್ ಬಂದ್ರೆ ಒಂದ್ ರೀತಿ ಯಾಕೆ ಬಾಯ್ಲ್ಡ್ ರೈಸ್ ಬರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ಬೇಕು.
ಸೊ ಫಸ್ಟ್ ಉಪ್ಪಿಟ್ಟು ತಿಂತೀನಿ, ಸ್ವಲ್ಪ ಕೇಸರಿಬಾತ್ ತಿಂತೀನಿ. ಅನ್ನ ಸ್ವಲ್ಪನೇ ತಿನ್ನಕ್ಕಾಗೋದು, ಇಷ್ಟೊಂದು ತಿನ್ನಕ್ಕಾಗಲ್ಲ. ಈಗ ಪೂರಿನೂ ಅಷ್ಟೇ ಫುಲ್ಲು ತಿನ್ನಕ್ಕಾಗಲ್ಲ, ನೋಡ್ತೀನಿ. ಯಾಕಂದ್ರೆ ಉಪ್ಪಿಟ್ಟು ಜಾಸ್ತಿ ಇದೆಯಲ್ಲ, ಹಾಗಾಗಿ ಐ ಥಿಂಕ್ ಮೇ ಬಿ ಒಂದು ತಿನ್ಬೋದು ನಾನು. ಸ್ವಲ್ಪ ರೈಸ್ ತಿಂತೀನಿ, ಪಲ್ಯಗಳಿದೆ, ಒಂದೇ ಪಲ್ಯ ಇರೋದು. ಸಾಂಬಾರು ಇದು ಇದೆ, ಏನದು ಗ್ರೇವಿ ಇದೆ, ಸಾರುಗಳಿದೆ 2 ಥರ, ಪಾಯಸ ಇದೆ, ಮೊಸರಿದೆ. ಸೊ ಇಷ್ಟಿದೆ. ನಿನ್ನೆ ರಾತ್ರಿದು ತಿಳಿ ಸಾರು ಕೂಡ ಇದೆ. ಸೊ ಹಾಗಾಗಿ ಅಡ್ಜಸ್ಟ್ ಅಂತ ಅಲ್ಲ, ಜಾಸ್ತಿನೇ ಆಗುತ್ತೆ. ನೋಡಿ ಎಷ್ಟೊಂದಿದೆ ನೋಡಿ. ಉಪ್ಪಿಟ್ಟಿಗಿಂತ ಕೇಸರಿಬಾತೆ ಜಾಸ್ತಿ ಕೊಟ್ಟಿದ್ದಾರೆ. ಅದು ಕಾಣ್ತಾ ಇರ್ಲಿಲ್ಲ ನಮ್ಗೆ, ಮೇಲೆ ಒಂದ್ ಸ್ವಲ್ಪ ಉಪ್ಪಿಟ್ಟು ಮುಚ್ಕೊಂಡ್ಬಿಟ್ಟಿತ್ತು, ಕೇಸರಿಬಾತೆ ಜಾಸ್ತಿ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಏನು ಮಾಡಕ್ಕಾಗಲ್ಲ. ಕೆಲವೊಂದ್ಸತಿ ಬಾಯ್ಲ್ಡ್ ರೈಸ್ ಆರ್ಡರ್ ಮಾಡಿದ್ರೆ ಈ ರೀತಿ ವೈಟ್ ರೈಸ್ ಕೊಡ್ತಾರೆ. ನನ್ಗಂತೂ ಈ ನಡುವೆ ಬಾಯ್ಲ್ಡ್ ರೈಸ್ ತಿಂದು ಅದೇ ತಿನ್ನೋಣ ಅನ್ಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ವೈಟ್ ರೈಸ್ ತಿಂತಾ ಇದ್ದೀರಾ ಅಥವಾ ಬಾಯ್ಲ್ಡ್ ರೈಸ್ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ಓಕೆನಾ, ಆದಷ್ಟು ನಾವು ಬಾಯ್ಲ್ಡ್ ರೈಸ್ ತಿನ್ನೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಳ್ಳೇದು ತುಂಬಾ. ಸೊ ಇವಾಗ ವಿಡಿಯೋ ನೋಡಿದ್ರಿ ಅಲ್ವಾ, ಅಮ್ಮ ಮಾಡಿದ್ ಚೆನ್ನಾಗಾಗಿತ್ತು ಪುಂಡಿ. ಸೊ ಫೋಟೋ ಕೂಡ ಹಾಕ್ತೀನಿ ಕೊನೆಯಲ್ಲಿ, ನೋಡಿ ಆಯ್ತಾ. ತುಂಬಾ ಚೆನ್ನಾಗಾಗಿದೆ ಅಮ್ಮ ಮಾಡಿರೋದು. ಮತ್ತೆ ಅವ್ರಿಗೆ ಏನೇನು ತಗೊಂಡಿದ್ರು ತಿಂಡಿ ಅನ್ನೋದು ನಾನು ಕೊನೆಯಲ್ಲಿ ಹಾಕ್ತೀನಿ, ತಿಂಡಿಗೆ ಏನೆಲ್ಲ ಇತ್ತು ಅಂತ. ಸೊ ನೆನೆದು ಏನಾದ್ರು ಮಿಸ್ ಆಗಿತ್ತು ಅಂತಂದ್ರೆ ಹಾಕ್ತೀನಿ, ಓಕೆನಾ. ಸೊ ಇವಾಗ ಉಪ್ಪಿನಕಾಯಿ ಮಾಡಬೇಕು. ಸೊ ಲೆಟ್ಸ್ ಗೋ. ಸ್ನೇಹಿತರೆ ನೋಡಿ, ನಿಂಬೆ ಹಣ್ಣು ತಗೊಂಡು ಸುಮಾರು ದಿನ ಆಯ್ತು. ಯಾಕೆ ಇಷ್ಟು ತಗೊಂಡೆ ಅಂದ್ರೆ, ಆಕ್ಚುಲಿ ಸಮ್ಮರ್ ಟೈಮ್ ಅಲ್ವಾ, ನಿಂಬೆ ಹಣ್ಣು ಕಮ್ಮಿಗೆ ಸಿಗೋದು, ತುಂಬಾ ಅಂದ್ರೆ ರೇಟ್ ಕಮ್ಮಿ ಇರೋದು ರೇರು. ತುಂಬಾ ರೇಟ್ ಇರುತ್ತೆ, ಬಟ್ ಇದು ಕಮ್ಮಿ ಇತ್ತು ರೇಟು. ಹಾಗಾಗಿ ನಾನು ಅವತ್ತೆಲ್ಲ ತಗೊಂಡು ಇಟ್ಕೊಂಡ್ಬಿಟ್ಟೆ. ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಗಂಜಿಯನ್ನ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಅದ್ರಲ್ಲೂ ಇಲ್ಲಿ ಉಡುಪಿಲಿ ತುಂಬಾ ಬಿಸಿಲಿರುತ್ತೆ, ಹಾಗಾಗಿ. ಸೊ ಒಂದಕ್ಕೆ ನಂಗೆ 9 ರೂಪಾಯೋ ಏನೋ ಅಲ್ಲ 18 ರೂಪಾಯಿ, ಸಾರಿ, ಐ ಥಿಂಕ್ ಮರ್ತೋಗಿದ್ದೇನೆ ಆಯ್ತಾ. ತುಂಬಾ ಕಮ್ಮಿ ಇತ್ತು, ಹಾಗಾಗಿ ನಾನು ತಗೊಂಡೆ. ನಾಟ್ 9 ರೂಪಾಯಿ, ಕೆಲವೊಂದೆಲ್ಲ 9 ರೂಪಾಯಿ ಇತ್ತು ಅವಾಗ. ಐ ಥಿಂಕ್ ದಿಸ್ ಇಸ್ 18 ರೂಪಾಯಿ ಏನೋ ಇತ್ತು ಒಂದು ಪ್ಯಾಕೆಟ್ಗೆ. ಸೊ ಹಾಗಾಗಿ ನಾನು ಸುಮಾರು ತಗೊಂಡ್ಬಿಟ್ಟಿದ್ದೆ. ಅದು 2 ಸತಿ, ಅಂದ್ರೆ 2 ದಿವಸ ಆಫರ್ ಇತ್ತಲ್ವಾ, 2 ದಿವಸ ತಗೊಂಡಿದ್ದು. ಸೊ ಇಷ್ಟು ಇದೆ ನೋಡಿ. ಜೊತೆಗೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ನೋಡಿ ಕೆಂಪಾಗಿ ಹೋಗ್ತಾ ಇದೆ. ತುಂಬಾ ದಿವಸ ಆಯ್ತು ಮಾಡಿ, ತಗೊಂಡು ತುಂಬಾ ದಿವಸ ಆಯ್ತು. ಸೊ ಮಾಡ್ಬೇಕು ಇವಾಗ. ಇದನ್ನೆಲ್ಲಾನು ಕೂಡ ಚೆನ್ನಾಗಿ ಕಟ್ ಮಾಡಿ ನೋಡಿ, ಶುಂಠಿನೂ ಇದೆ ಸ್ವಲ್ಪ. ಸೊ ಜೊತೆಗೆ ಇಲ್ಲಿ 4 ಗಾಜಿನ ಡಬ್ಬಿಗಳು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿರುವಂತದ್ದು. ಸೊ ಇದಿಷ್ಟು ಇದೆ ಇವಾಗ. ಈಗ ಫಸ್ಟ್ ನಿಂಬೆಹಣ್ಣೆಲ್ಲ ಒಂದೊಂದಾಗಿ ತೆಗೆದು, ಕವರಿಂದ ಎಲ್ಲ ತೆಗೆದು ಚೆನ್ನಾಗಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು. ಅದೇ ರೀತಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ತೊಳಿಬೇಕು. ಇದನ್ನೆಲ್ಲ ಓಪನ್ ಮಾಡಿ ಪಾತ್ರೆಗೆ ಹಾಕಿ ಚೆನ್ನಾಗಿ ಸಪ್ರೇಟ್ ಆಗಿ ತೊಳೆದು ಇಟ್ಕೊಳ್ತೀನಿ, ತೊಟ್ಟೆಲ್ಲ ತೆಗೆದು. ಜೊತೆಗೆ ಇಲ್ಲಿ ಶುಂಠಿ ಕೂಡ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಅದಾದ್ಮೇಲೆ ಒಂದೊಂದೇ ಎಲ್ಲ ಕಟ್ ಮಾಡ್ಬೇಕಾಗುತ್ತೆ. ಸೊ ವಿಡಿಯೋ ಮಾಡ್ಕೊಳ್ಳೋದ ಏನು ಗೊತ್ತಾಗ್ತಾ ಇಲ್ಲ ನನಗೆ, ಕಟ್ ಮಾಡೋದೆಲ್ಲ ವಿಡಿಯೋ ಕಷ್ಟ ಆಗ್ಬೋದು. ಸೊ ಒಂದೇ ಸತಿ ನಿಮಗೆ ಕಟ್ ಆದ್ಮೇಲೆ ತೋರಿಸ್ತೀನಿ, ಇನ್ನೊಂದ್ಸತಿ ಯಾವಾಗ್ಲಾದ್ರೂ ಮಾಡುವಾಗ ಪ್ರೊಸೀಜರ್ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಇದಿಷ್ಟು ನೀಟಾಗಿ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಎಲ್ಲ ಫ್ರಿಜ್ ಇಂದ ಆಚೆ ಇಡ್ತಾ ಇದ್ದೆ ನಿಂಬೆಹಣ್ಣು. ಅಮ್ಮಂದು ಮೆಸೇಜ್ ಬಂತು, ಅವ್ರು ಏನು ಊಟ ತಗೊಂಡಿದ್ದಾರೆ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ನಂಗೆ. ಸೊ ಡಯಟ್ ನೀಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆ ಫೋಟೋ ನಿಮ್ಗೂ ಕೂಡ ಹಾಕ್ತೀನಿ, ವಿಡಿಯೋ ಕೊನೆಯಲ್ಲೆಲ್ಲ ಹಾಕ್ತೀನಿ, ಓಕೆನಾ. ಸೊ ಇವಾಗ ನಾನೇನು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ತೀನಲ್ಲ, ಇದನ್ನ ನೀವು ಕೂಡ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೇದು. ನೀವು ಆಲ್ರೆಡಿ ಮಾಡ್ಕೊಳ್ತಾ ಇದ್ರೆ ವೆಲ್ ಅಂಡ್ ಗುಡ್, ಬಟ್ ಯಾರ್ಯಾರು ಮಾಡ್ಕೊಂಡಿಲ್ಲ ಈ ತರ ಖಂಡಿತವಾಗ್ಲೂ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಹೊಟ್ಟೆ ನೋವು ಏನಾದ್ರು ಬಂದಾಗ, ಜ್ವರ ಬಂದಾಗ, ಅಥವಾ ಹೊಟ್ಟೆ ಕೆಟ್ಟಿದ್ರೆ, ಅಥವಾ ನಾರ್ಮಲ್ ಆಗಿ ನೀವು ಗಂಜಿ ಅನ್ನೋದ್ ಜೊತೆ ಊಟ ಮಾಡೋದಕ್ಕೆ, ಮೊಸರನ್ನ ಜೊತೆ ಊಟ ಮಾಡುವಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿ ಮಾಡೋಕ್ಕಿಂತ ಪ್ಲೇನ್ ಮಾಡಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ಲೇನೇ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ ಇವಾಗ. ತಪ್ಪದೆ ಇದನ್ನ ಟ್ರೈ ಮಾಡಿ, ಓಕೆನಾ. ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ, ತುಂಬಾ ಒಳ್ಳೇದು ಊಟದ ಜೊತೆ. ಸೊ ಹೊರಗಡೆದು ಉಪ್ಪಿನಕಾಯಿ ನಾನು ತಗೊಳ್ಳಿಲ್ಲ ಈ ಸತಿ. ಜಸ್ಟ್ ಹೋಟ್ಲಲ್ಲಿ ಊಟ ಆರ್ಡರ್ ಮಾಡಿದಾಗ 1-2 ಸತಿ ಕೊಟ್ಟಿದ್ರಲ್ವಾ, ಅದೇ ಈಗ ಒಂದು 15 ದಿವಸದಿಂದ ನಾನು ಜಾಸ್ತಿ ಏನು ಉಪ್ಪಿನಕಾಯಿ ಏನು ಅಂದ್ರೆ ತುಂಬಾ ದಿವಸನೇ ಆಯ್ತು ಉಪ್ಪಿನಕಾಯಿ ತಿಂದು. ಬಟ್ ಹೋಟ್ಲಲ್ಲಿ ನಾನು ಇವಾಗ ತಗೊಳ್ತಾ ಇರೋ ಫುಡ್ಡಲ್ಲೂ 15 ಡೇಸ್ ಇಂದ ಏನು ಅಷ್ಟೇನು ಉಪ್ಪಿನಕಾಯಿ ಅವ್ರು ಕೊಟ್ಟಿಲ್ಲ, 1-2 ಸತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ತುಂಬಾ ದಿವಸ ಆಯ್ತು ಉಪ್ಪಿನಕಾಯಿ ಮನೇಲಿ ಮಾಡಿ. ಅಂದ್ರೆ ನಾನು ಅನ್ಕೊಳ್ತಾ ಇದ್ದೆ ಹೊರಗಡೆದು ಒಂದ್ಸತಿ ತಗೊಂಡ್ಬಿಡೋದ ಒಂದ್ ಸ್ವಲ್ಪ ಅಂತ. ಆಮೇಲೆ ನಾನೇ ಅವಾಯ್ಡ್ ಮಾಡಿದೆ, ಬೇಡ ಹೊರಗಡೆದು ತಗೊಳ್ಳೋದು ಬೇಡ, ಮನೇಲೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಸೊ ನೀವು ಕೂಡ ಆದಷ್ಟು ಮನೇಲೆ ಮಾಡ್ಕೊಳ್ಳಿ ಉಪ್ಪಿನಕಾಯಿ, ಓಕೆನಾ. ಸೊ ಇವಾಗ ಮಾಡೋಣ. ನಾ ಮಾಡಿ ತೋರಿಸ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ತೀನಿ.
ನೋಡೋಣ, ಆದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸ್ನೇಹಿತರೆ, ಇಲ್ಲಿ ವಿಡಿಯೋ ಶುರು ಮಾಡಿದೆ, ಬಟ್ ವಿನೋದ್ ವಿಡಿಯೋ ಕಾಲ್ ಬಂತು. ಅವಾಗ ಮೈಕ್ ಹಾಗೆ ತೆಗ್ದೇ ಬಿಟ್ಟೆ ಅನ್ಸುತ್ತೆ ಕನೆಕ್ಟರು, ಹಾಗೆ ಮಾತಾಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡಿ ನೀರಲ್ಲಿ ಹಾಕ್ತೀನಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿರೋ ಒಂದನ್ನ ಮಾತ್ರ ಹಾಗೆ ಇಡ್ತೀನಿ, ಯಾಕಂದ್ರೆ ಏನಾದ್ರು ಜ್ಯೂಸ್ ಮಾಡಿದ್ರೆ ಬೇಕಾಗ್ಬೋದು, ಹಾಗಾಗಿ ಮಿಕ್ಕಿದೆಲ್ಲ ಹಾಕ್ತಾರೆ. ಸ್ನೇಹಿತರೆ, 2 ಪ್ಯಾಕೆಟ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟಿದ್ದೀನಿ. ಇದೆರಡು ಜ್ಯೂಸ್ ಏನಾದ್ರು ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಸೊ 2 ಫ್ರಿಜ್ಜಲ್ಲಿ ಕೂಡ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ, ಇದನ್ನು ಹಿಂಗೆ ಕಲ್ಲುಪ್ಪು ಹಾಕೋದಿಲ್ಲ. ಸ್ನೇಹಿತರೆ ನೋಡಿ, ಇಷ್ಟು ನಿಂಬೆಹಣ್ಣಿದೆ, ಎಣ್ಸಿಲ್ಲ ನಾನು ಎಷ್ಟಿದೆ ಅಂತ, ಬಟ್ ಇಷ್ಟು ನಿಂಬೆಹಣ್ಣಿದೆ. ಈಗ ಇದಕ್ಕೆ ಕಲ್ಲುಪ್ಪು ಹಾಕ್ತೀನಿ ನಾನು. ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ನೋಡಿ, ಒಂದಿಷ್ಟು ಕಲ್ಲುಪ್ಪು ಹಾಕ್ತಾ ಇದೀನಿ. ಹಾಕಿ ಇದನ್ನ ಒಂದು 15 ಮಿನಿಟ್ಸ್ ಹಾಗೆ ಬಿಡ್ತೀನಿ ಚೆನ್ನಾಗಿ. ನೀವು ಜಾಸ್ತಿ ಹೊತ್ತು ಬಿಟ್ಟರು ತುಂಬಾ ಒಳ್ಳೇದು, ಬಟ್ ಇವಾಗ ನನಗೆ ಟೈಮ್ ಇಲ್ಲ ಅಷ್ಟು. ಇದು 15 ಮಿನಿಟ್ಸ್ ಚೆನ್ನಾಗಿ ಇದು ನೀರಲ್ಲಿ ಡಿಪ್ ಮಾಡಿ ಇಡ್ತೀನಿ. ಡಿಪ್ ಆಲ್ರೆಡಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಡ್ತೀನಿ. ಉಪ್ಪು ನೀರು ಎಲ್ಲ ಮಿಕ್ಸ್ ಆದರೆ ಕೊಳೆ ಎಲ್ಲ ಏನೇ ಕೊಳೆ ಇದ್ರೂ ಹೋಗ್ಬಿಡುತ್ತೆ ಚೆನ್ನಾಗಿ. ಚೆನ್ನಾಗಿ ತೊಳಿಬೇಕಿದ್ದನ್ನ ಒಂದು 2-3 ಸತಿ. ಸೊ ಉಪ್ಪಲ್ಲಿ ನೆನೆಸಿ ಇಟ್ಬಿಟ್ಟೆ, ಕಲ್ಲುಪ್ಪಲ್ವಾ, ಸ್ವಲ್ಪ ನೀವು ಈ ರೀತಿ ಎಲ್ಲ ಚೆನ್ನಾಗಿ ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅವಾಗ ಗಮ್ ಅಂತ ಇದೆ ಪರಿಮಳ ನಿಂಬೆಹಣ್ಣು. ಕೆಲವೊಂದು ನೋಡಿ ಗ್ರೀನಿಶ್ ಇದೆ, ಕೆಲವೊಂದು ಯೆಲ್ಲೋಯಿಶ್ ಇದೆ, ನೋ ಪ್ರಾಬ್ಲಮ್. ಸೊ ಇವಾಗ ಇದನ್ನ ಚೆನ್ನಾಗಿ ಬಿಟ್ಬಿಡ್ತೀನಿ ಹೀಗೆ. ವಿನು ವಿಡಿಯೋ ಕಾಲ್ ಮಾಡಿದ್ದ, ವಿನುಗೂ ತೋರಿಸ್ದೆ. ಅಯ್ಯೋ ಎಷ್ಟೊಂದು ನಿಂಬೆಹಣ್ಣು ಅಂತ ನಗ್ತಾ ಇದ್ದ. ಇನ್ನೇನ್ ಮಾಡೋದು, ಗಂಜಿ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಗ್ಯಾಸ್ ಬೇರೆ ಬರ್ತಾರ ನಂಬ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ದೆ. ಸೊ ಇಷ್ಟಿದೆ ಸ್ನೇಹಿತರೆ, ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಇದನ್ನ. ಸ್ನೇಹಿತರೆ, ಇವಾಗ ನಾನು ಮೆಣಸಿನ್ಕಾಯಿನೂ ಅದೇ ಥರ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಡ್ತೀನಿ. ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬರೋಣ. ಸೊ ಮೆಣಸಿನ್ಕಾಯಿ ಇಷ್ಟಿದೆಯಲ್ಲ, ಇದನ್ನೆಲ್ಲ ಒಂದೊಂದೇ ಕಟ್ ಮಾಡಿ ನೀರಿಗೆ ಹಾಕ್ತೀನಿ. ಸ್ವಲ್ಪ ಹೊತ್ತೆಲ್ಲ ತೆಗಿಬೇಕು, ಕೆಲವೊಂದೆಲ್ಲ ಕೆಂಪಗಾಗ್ಬಿಟ್ಟಿದೆ ನೋಡಿ, ಕೆಂಪಗಾಗಿದೆ. ನಾನು ತೊಟ್ಟು ತೆಗೆದು ಮುಂಚೆನೇ ನೀರಿಗೆ ಹಾಕ್ತಾ ಇದ್ದೀನಿ, ಬೇಡ ಬೇಡ ಅಂತ. ಒಂದು ಮಾತ್ರ ಸ್ವಲ್ಪ ಬೇರೆ ಥರ ಇದೆ, ಅದು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಿದೆ, ಇದು ಸ್ವಲ್ಪ ದಪ್ಪ ಇದೆ.
ಕೂಡ ಹಾಕ್ತೀನಿ. ಈಗ ಅಡುಗೆನೂ ಏನು ಮಾಡಲ್ಲ, ಗ್ಯಾಸ್ ಯಾವಾಗ ಬರ್ತಾ ಹೇಳೋಕ್ಕಾಗಲ್ಲ, ಎಲ್ಲ ಮಾಡಿಬಿಡಿ ಅಷ್ಟೇ. ತುಂಬ ಇಟ್ಟಿದ್ದು ಇನ್ನೊಂದು ಎರಡಿದೆ, ಇದನ್ನು ಬೇರೆದಕ್ಕೆ ಹಾಕ್ತೀನಿ. ಐ ಥಿಂಕ್ ನಾನು ಒಂದು ಇರ್ಬೋದು, ಯಾಕಂದರೆ ನೋಡೋಣ, ಎಲ್ಲ ನಾನು ತೊಳೆದಾದ್ಮೇಲೆ ಏನಾದರೂ ಒಂದು ಸ್ವಲ್ಪ ಇದು ತೊಟ್ಟೆಲ್ಲ ತೆಗೆದ್ಮೇಲೆ ಒಂದು ಸ್ವಲ್ಪ ತೆಗೆದಿರ್ತೇನೆ. ಯಾಕಂದರೆ ಈಗ ಗ್ಯಾಸ್ ಇಲ್ಲ ಅಂದರೂ ಕೂಡ ನಾವು ಅವಲಕ್ಕಿನ ಉಪಯೋಗಿಸ್ಕೊಂಡು ಹೇಗೆ ನಾವು ತಿಂಡಿ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇದು ಮೆಣಸಿನ್ಕಾಯಿ ಕೂಡ ಬೇಕಾಗುತ್ತೆ. ಅದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಹೊಟ್ಟೆಗೂ ಕೂಡ ತುಂಬ ಒಳ್ಳೆಯದು. ಅಂದರೆ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಲ್ಲ, ಬೇಸಿಗೆಗಾಲದಲ್ಲಿ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿ ಸ್ವಲ್ಪ ಬೇಕಾಗುತ್ತೆ ಮೆಣಸಿನ್ಕಾಯಿ. ಒಂದೆರಡು ನಿಪ್ಪತ್ತೇರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹೊಟ್ಟೆಗೂ ತಂಪು. ಸೊ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದಕ್ಕೆ ತಿರ್ತೀನಿ. ಎಷ್ಟು ಕವರ್ ಎಷ್ಟು ಕಸಕ್ಕೆ ಹಾಕಿ ಬರಬೇಕಲ್ಲ. ಇನ್ನು ಶುಂಠಿ ಇದೆ, ಸೊ ಇದನ್ನು ಕೂಡ ಚೆನ್ನಾಗಿ ನೀರಲ್ಲಿ ಹಾಕಿ ಉಪ್ಪು ಹಾಕ್ತೀನಿ. ಒಂದೆರಡು ಬಿತ್ತು ಇಲ್ಲಿ. ಸೊ ಪಾತ್ರೆಗೆ ಹಾಕಿ ಸೊ ಈಗ ಮೆಣಸಿನ್ಕಾಯಿಗೂ ಕೂಡ ಉಪ್ಪು ಹಾಕಬೇಕು, ಶುಂಠಿಗೂ ಕೂಡ ಉಪ್ಪು ಹಾಕಬೇಕು. ಸೊ ನೋಡಿ, ಇಲ್ಲಿ ಮೆಣಸಿನ್ಕಾಯಿ 2 ಆಯಿತು ಪಾತ್ರೆಯಲ್ಲಿ. 2 ಪ್ಯಾಕಲ್ಲಿರೋದು ಇದರಲ್ಲಿದೆ. ಇನ್ನೂ ಒಂದು ಐ ಥಿಂಕ್ ಎಣಿಸ್ಲಿಲ್ಲ ನಾನು. ನೋಡಿ ನೀವೇ ಎಣಿಸಿ ಇದಕ್ಕೆ ಎಷ್ಟು ಪ್ಯಾಕ್ ಹಾಕಿದೆ ಅಂತ. ಸೊ 1 ಪ್ಯಾಕ್ ಮಾತ್ರ ಈ ಥರ ಇದೆ ನೋಡಿ ಮೆಣಸಿನ್ಕಾಯಿ. ಆಲ್ರೆಡಿ ತೊಟ್ಟು ಕಪ್ಪಾಗ್ತಾ ಇದೆ, ಬಟ್ ಮೆಣಸಿನ್ಕಾಯಿ ಚೆನ್ನಾಗಿದೆ. ಸೊ ಇದನ್ನು ಚೆನ್ನಾಗಿ ಇವಾಗ ತೊಳೆದು, ಉಪ್ಪು ನೋಡಿ ಇದರಲ್ಲಿ ಆಲ್ರೆಡಿ ಉಪ್ಪೆಲ್ಲ ಕರಗ್ತು, ಉಪ್ಪೇನು ಕಾಣ್ತಾ ಇಲ್ಲ, ಕಲ್ಲುಪ್ಪು. ಸೊ ಇವಾಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಇದಕ್ಕೆ. ಮತ್ತು ಶುಂಠಿನೂ ಅಷ್ಟೇ ನೋಡಿ, ಇಷ್ಟಿದೆ ಶುಂಠಿ, ಇದಕ್ಕೂ ಕೂಡ ಕಲ್ಲುಪ್ಪು ಹಾಕಿ ಇಡ್ತೀನಿ. ಚೆನ್ನಾಗಿ ಕ್ಲೀನ್ ಆಗುತ್ತೆ ಅವಾಗ. ನಾನು ಫೋಟೋ ತಗೊಳ್ತಾ ಇದ್ದೀನಿ. ನೋಡಿ ಇಷ್ಟು ಇದೆ ಇವಾಗ. ಸೊ ಇಷ್ಟನ್ನು ಉಪಯೋಗಿಸ್ಕೊಂಡು ಈಗ ಉಪ್ಪಿನಕಾಯಿ ಹಾಕೋಣ. ಸೊ ಇಲ್ಲಿ ನಾನೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಅಷ್ಟೇ ಸಾಕು ಅನ್ಸುತ್ತೆ. ಸ್ವಲ್ಪ ಚೆನ್ನಾಗಿ ಡಿಪ್ ಹಾಕ್ಬೇಕಿದು, ಚೆನ್ನಾಗಿ ಕ್ಲೀನ್ ಆಗುತ್ತೆ ಅವಾಗ. ನೋಡಿ ಎಲ್ಲ ಕೆಂಪು ಕೆಂಪಾಗ್ಬಿಟ್ಟಿದೆ. ಚೆನ್ನಾಗಿದೆ ಮಾತ್ರ, ಫ್ರೆಶ್ ಆಗಿ, ಏನು ತೊಂದರೆ ಇಲ್ಲ. ತೊಟ್ಟು ಮಾತ್ರ ಸ್ವಲ್ಪ ಕಪ್ಪಗಾಗಿದೆ ಅಷ್ಟೇ, ಬಟ್ ಚೆನ್ನಾಗಿದೆ. ಮೆಣಸಿನ್ಕಾಯಿ ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಎಲ್ಲ ಇವಾಗ. ಇನ್ನೊಂದು 15 ನಿಮಿಷ ಬಿಟ್ಬಿಡ್ತೀನಿ ಇಷ್ಟು. ಸ್ನೇಹಿತರೆ, ಸುಮಾರು ಒಂದು ಅರ್ಧ ಗಂಟೆ ಮೇಲಾಯಿತು. ನಾನು ಬೇಗನೆ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ, ಹಾಗಾಗಿ ಇವಾಗ ಇದು ಚೆನ್ನಾಗಿ ಉಪ್ಪಲ್ಲಿ ಮಿಕ್ಸ್ ಆಗಿ ತುಂಬ ಹೊತ್ತಾಗಿದೆ, ಕ್ಲೀನ್ ಆಗಿದೆ. ಈಗ ಇದನ್ನು ಇನ್ನೂ 1-2 ಸತಿ ತೊಳಿತೀನಿ, ಓಕೆನಾ? ಸೊ ಇದನ್ನು ಫಸ್ಟ್ ಇದಕ್ಕೆ ಹಾಕೋಣ. ತೊಟ್ಟೆಲ್ಲ ತೆಗಿಬೇಕು, ಅದ್ರ ಕೆಲಸ ಇದೆ ನೋಡಿ. ಏನೇ ಕೊಳೆ ಇದ್ರೂ ಎಲ್ಲ ಹೋಗ್ಬಿಡುತ್ತೆ. ಚೆಲ್ಬೇಡ, ಏನು ಬೇಕಾಗಲ್ಲ ಅದು. ಇದು ಪಾತ್ರೆ ತೊಳೆದು ಮತ್ತೆ ಇದನ್ನ 1-2 ಸತಿ ತೊಳಿಬೇಕು ಚೆನ್ನಾಗಿ. ಇದು ಅಷ್ಟೇ, ಚೆನ್ನಾಗಿ ಉಪ್ಪು ಹಾಕಾಗಿದೆ ಅಲ್ವಾ, ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ.
ನೋಡಿ ಎಲ್ಲ ಎಷ್ಟು ಕೊಳೆ ಇದೆ ಎಲ್ಲ ಬಂದ್ಬಿಡುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನೂ ಆದ್ರೂ ಕೂಡ ಇನ್ನೂ ಒಂದೆರಡು ಸತಿ ಚೆನ್ನಾಗಿ ತೊಳಿಬೇಕು. ಒಂದೆರಡು ಪಾತ್ರೆ ತೊಳ್ಕೊಂಡು ಇದನ್ನ ಇನ್ನೂ ಒಂದೆರಡು ಸತಿ ಚೆನ್ನಾಗಿ ತೊಳಿಬೇಕು ಆಯ್ತಾ. ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಒಳ್ಳೇದು. ಆಮೇಲೆ ಒಣಗ್ಬೇಕಂದ್ರೆ ಬಟ್ಟೆನೆಲ್ಲ ಒರೆಸ್ಕೋಬೇಕು, ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿ ಮಾಡುವಾಗ. ಹಾಗಾಗಿ ಪೇಷನ್ಸ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ ನಾವು. ಸೊ ಇಲ್ಲಿ ನಾನು ತೊಟ್ಟನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಆಗಿರೋದನ್ನ ಮಾತ್ರ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ. ಕೆಲವೊಂದು ನೋಡಿ ಒಂದಿಷ್ಟು ಮಾತ್ರ ಈ ತರ ನೋಡಿ ಇಲ್ಲಿ ಕಟ್ ಆಗಿರೋದು, ಇಂಥದ್ದೆಲ್ಲ ಯೂಸ್ ಮಾಡಬಾರ್ದು, ಯಾಕಂದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ. ನೋಡಿ ಇಲ್ಲಿ ಕೊನೆಯಲ್ಲಿ ಈ ತರ ಆಗಿದೆ, ಮತ್ತೆ ಇಲ್ಲಿ ತೊಟ್ಟ ಹತ್ರ ಸ್ವಲ್ಪ ಈ ತರ ಇರುತ್ತೆ, ಮೆತ್ತಗಾಗಿರುತ್ತೆ. ಇಂಥವೆಲ್ಲ ಕೂಡ ಯೂಸ್ ಮಾಡೋದು ಬೇಡ. ಸೊ ಇದು ಹಾಗೆ ಅಡುಗೆಗೆ ಬಳಸ್ಕೊಳ್ಬೋದು. ಸೊ ಇದಿಷ್ಟು ಕೂಡ ಚೆನ್ನಾಗಿ ತೊಟ್ಟೆಲ್ಲ ತೆಗೆದು ನೀರಿಗೆ ಇನ್ನು ಸ್ವಲ್ಪ ಚೇಂಜ್ ಮಾಡಿ ಇನ್ನು ಹೊಸ ನೀರಿಗೆ ಹಾಕಿರೋದು. ಸೊ ಇವಾಗ ಇದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತೊಳೆದು ಇನ್ನೂ ಒಂದ್ಸತಿ ತೊಳೆದು ಒಂದೆರಡು ಸತಿ ಇದನ್ನ ಚೆನ್ನಾಗಿ ತೊಳೆದು ಒರೆಸಿ, ಸ್ವಲ್ಪ ತೊಳೆದಿದ ತಕ್ಷಣ ಒರೆಸಲ್ಲ, ನೀರೆಲ್ಲ ಇಳಿಬೇಕಾಯ್ತಾ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ. ಒಂದು 10 ನಿಮಿಷ ಆದ್ಮೇಲೆ ಒಂದು ಒಣಗಿರೋ ಒಳ್ಳೆ ಬಟ್ಟೆನಲ್ಲಿ ಒರೆಸಿ ರೆಡಿ ಮಾಡ್ಕೊಳ್ತೀನಿ ಇದನ್ನ. ಸೊ ಇದು ಇನ್ನೊಂದು ಸ್ವಲ್ಪ ನೀರಲ್ಲಿ ಇರಲಿ, 1-2 ನಿಮಿಷ. ಇವಾಗ ತಾನೆ ಹೊಸ ನೀರಿಗೆ ಹಾಕಿರೋದಲ್ವಾ. ಸೊ ಇದು ಕೂಡ ಇದು ಫಸ್ಟ್ ಟೈಮ್ ಹಾಕಿರೋದು, ಇದು ಕೂಡ ಇನ್ನು ಫಸ್ಟ್ ಟೈಮ್ ಹಾಕಿರೋದು. ಈಗ ಇದನ್ನೆಲ್ಲ ಚೆನ್ನಾಗಿ ತೆಗೆದು ನಾವು ಒಂದು ಪಾತ್ರೆಗೆ ಹಾಕೊಂಡು ಮತ್ತೆ ನೀರು ಚೆಲ್ಲಿ ಹೊಸ ನೀರು ಹಾಕಿ ತೊಳಿಬೇಕಾಗತ್ತೆ. ಸೊ ಇಲ್ಲಿ ಹಾಕಿಡ್ತಾ ನಾನು ಒಂದಕ್ಕೆಲ್ಲ ಹಾಕಿಟ್ಬಿಡ್ತೀನಿ. ನೋಡಿ ಚೆನ್ನಾಗಿ ರೀತಿ, ಯಾಕಂದ್ರೆ ಸಿಪ್ಪೆ ಸಮೇತ ಉಪಯೋಗಿಸ್ತೀವಲ್ವಾ. ಇನ್ನೊಂದ್ಸತಿ ತೊಳಿತೀನಿ ನಾನು. ತೊಳೆಯುವಾಗ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಈ ರೀತಿ ಎಲ್ಲ ಮಾಡ್ಬೇಕಾಗತ್ತೆ. ನೋಡಿ ಕಪ್ಪಗಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಇನ್ನು ತೊಳಿಬೇಕು ಇನ್ನೂ ಒಂದ್ಸತಿ. ಐ ಥಿಂಕ್ ಇನ್ನೂ ಚೆನ್ನಾಗಿ ತೊಳಿಬೇಕು. ನನಗೆ ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಎಲ್ಲ ಹೀಗೆ ಮಾಡಿ ಚೆನ್ನಾಗಿ ಹೀಗೆ ಮಾಡಿ ಎತ್ತಿಡಬೇಕು. ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇಲ್ಲಿ ಹೊಸ ನೀರು ಹಾಕೊಂಡಿದ್ದೀನಿ, ಚೆನ್ನಾಗಿ ಇದನ್ನೆಲ್ಲ ತೊಳೆದು ಇಟ್ಟಿದ್ದೀನಿ. ಸೊ ಇದನ್ನೇ ಇನ್ನೊಂದ್ಸತಿ ಒಳ್ಳೆ ನೀರೆಲ್ಲ ಹಾಕ್ತಾ ಇದೀನಿ. ಇನ್ನು 1-2 ಸತಿ ಚೆನ್ನಾಗಿ ತೊಳೆದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಉಪ್ಪಿನಕಾಯಿ ಹಾಳಾಗತ್ತಿಲ್ಲ ಅಂದ್ರೆ. ಸೊ ಇದನ್ನ ಚೆನ್ನಾಗಿ ಇನ್ನೊಂದ್ಸತಿ ತೊಳಿಬೇಕು. ಈಗ ಶುಂಠಿನೂ ಅಷ್ಟೇ ಆಯ್ತಾ, ಇದು ಫಸ್ಟ್ ಟೈಮ್ ಹಾಕಿರೋದು. ಚೆನ್ನಾಗಿ ಸ್ವಲ್ಪ ಇದು ಸಿಪ್ಪೆ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡೋದು ಬೇಡವಾ ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡ್ತೀನಿ ಒಂದ್ಸತಿ. ಇವಾಗ ಚೆನ್ನಾಗಿ ತೊಳೆದು 1-2-3 ಸತಿ ನೋಡ್ತೀನಿ, ಕ್ಲೀನ್ ಆಗಿದ್ರೆ ಸಿಪ್ಪೆ ಸಮೇತ ಹಾಕ್ತೀನಿ, ಇಲ್ಲ ಅಂದ್ರೆ ಸಿಪ್ಪೆ ತೆಗಿತೀನಿ. ಇದು ಕೂಡ ಚೆನ್ನಾಗಿ ತೊಳಿಬೇಕು. ಇವಾಗ ಸ್ವಲ್ಪ ಎಲ್ಲ ಹೀಗೆ ಮಾಡಿ ಹಾಕ್ಬೇಕಾಗತ್ತೆ. ಸಿಪ್ಪೆ ಹಾಕೋದಿದ್ರೆ, ಇಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಎಲ್ಲ ತೆಗಿತೀವಲ್ಲ ಸಿಪ್ಪೆ. ಏನ್ ಮಾಡೋದು, ನಂಗಂತೂ ಸಿಪ್ಪೆ ಇದ್ರೆ ಒಳ್ಳೇದಾಯ್ತಾ, ಬಟ್ ಮಣ್ಣಿನ ಅಂಶ ಇರುತ್ತಲ್ಲ. ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ರೆ ಅಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳೆದ್ರೆ ಚೆನ್ನಾಗಿ ಹೋಗುತ್ತೆ. ಬಟ್ ಇವಾಗ ಇಲ್ಲಿ ಗ್ಯಾಸ್ ಇಲ್ವಲ್ಲ, ನೋಡೋಣ. ಫಸ್ಟ್ ಹಂಗೆ ತೊಳಿತೀನಿ. ನೋಡಿ ತುಂಬಾ ಮಣ್ಣಿದೆ. ಸೊ ಇದನ್ನ ಚೆಲ್ಲಿ ಇನ್ನೊಂದ್ಸತಿ ನೀರು ಹಾಕಿ ತೊಳಿತೀನಿ ಸ್ನೇಹಿತರೆ. ಇವಾಗ ಸ್ವಲ್ಪ ನೀಟಾಗಿ ಕಾಣ್ತಿದೆ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇನ್ನೂ 1-2 ಸತಿ ಚೆನ್ನಾಗಿ ತೊಳೆದು ಚೆನ್ನಾಗಿ ತೊಳೆದು ಇದು ಏನಪ್ಪಾ ಸಿಪ್ಪೆ ಹೆರಿಯೋದ್ರಲ್ಲಿ ಫುಲ್ಲು ಸಿಪ್ಪೆ ತೆಗೆಯಲ್ಲ, ಇದು ಬರುತ್ತಲ್ಲ ಚಾಕುನಲ್ಲಿ ಸ್ವಲ್ಪ ಕಪ್ಪಿರೋ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ತುಂಬಾ ಸಿಪ್ಪೆ ತೆಗೆದು ಬಿಡೋದಿಲ್ಲ, ಸ್ವಲ್ಪ ಸಿಪ್ಪೆ ಇರುತ್ತೆ. ಇನ್ನು ಚೆನ್ನಾಗಿ ಇನ್ನೊಂದೆರಡು ಸತಿ ತೊಳಿಬೇಕಿದೆ ಸ್ನೇಹಿತರೆ. ಇಲ್ಲಿ ಎಲ್ಲ ನೀರಿಂದ ಸಪ್ರೇಟ್ ಮಾಡಿ ಆಯ್ತು. 1-2-3 ಸತಿ ಚೆನ್ನಾಗಿ ತೊಳೆದಾಯ್ತು. ನಿಂಬೆ ಹಣ್ಣು ಆಯ್ತು, ಇಲ್ಲಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಎಲ್ಲ ತೊಳೆದು ಈ ರೀತಿ ತಟ್ಟೆಯಲ್ಲಿ ಹಾಕಿದೀನಿ. ಇನ್ನು ಇದು ನೀರೆಲ್ಲ ಇಳಿಬೇಕು, ಅದಾದ್ಮೇಲೆ ಒಣಗಬೇಕು. ಸ್ವಲ್ಪ ನೀರು ಇಳಿದ್ಮೇಲೆ ನಾನು ಬಟ್ಟೆನ ಒರೆಸಿಡ್ತೀನಿ ಒಳ್ಳೆ ಬಟ್ಟೆಯಲ್ಲಿ. ಸೊ ಇಲ್ಲಿ ನೋಡಿ, ಇದು ಶುಂಠಿನ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಸಿಪ್ಪೆ ತೆಗ್ದಿಲ್ಲ, ಮತ್ತೆ ಕಪ್ಗಿರೋ ಕಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಬಿಟ್ಟಿದ್ದೀನಿ. ಸೊ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಸಿಪ್ಪೆ ಅಂಶ ಇದ್ರೂ ಕೂಡ ಒಳ್ಳೇದೇನೆ. ಸೊ ನೋಡಿ ಇಷ್ಟೆಲ್ಲ ತೆಗೆದು ಹಾಕಿದ್ದೇನೆ ಇವಾಗ. ಸೊ ಇದಿಷ್ಟು ರೆಡಿ ಇದೆ. ಸ್ವಲ್ಪ ನೀರು ಇಳಿಲಿ ಇವಾಗ ಒಂದು 10 ನಿಮಿಷ.
ಸ್ನೇಹಿತರೆ, ನಾನು ಈ ವಿಡಿಯೋನಲ್ಲಿ ಪೂರ್ತಿ ಉಪ್ಪಿನಕಾಯಿ ಮಾಡಿರೋದು ತೋರಿಸಿಲ್ಲ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಪೂರ್ತಿಯಾಗಿ ಈ ವಿಡಿಯೋನಲ್ಲಿ ಉಪ್ಪಿನಕಾಯಿ ಮಾಡ್ಬೇಕಂತಾನೆ ಇದ್ದೆ, ಬಟ್ ಸಾಧ್ಯ ಆಗ್ಲಿಲ್ಲ. ಇವಾಗ ನೈಟ್ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲ ರೆಡಿ ಮಾಡ್ಕೊಳ್ಳೋದೇ ತುಂಬಾ ಹೊತ್ತಾಗೋಯ್ತು. ಜೊತೆಗೆ ಟೆರೆಸ್ ಮೇಲೆ ಕೂಡ ಹೋಗಿ ಸ್ವಲ್ಪ ವಾಕ್ ಮಾಡಿ ಬಂದಿದ್ದೆ. ಸೊ ಯಾಕಂದ್ರೆ ಸ್ವಲ್ಪ ಬೆಳಗ್ಗೆ ಸಂಜೆ ವಾಕ್ಔಟ್ ಮಾಡೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಜೊತೆಗೆ ಎಡಿಟಿಂಗ್ ಕೆಲಸಗಳು ಇದ್ದೇ ಆಗ್ಬಿಡತ್ತೆ. ಸೊ ನೋಡಿ, ನಿಂಬೆಹಣ್ಣು ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿತ್ತು ಮಾತ್ರ. ಸೊ ನಾನಿಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ನನ್ನ ಒಂದು ಡೈಲಿ ರುಟೀನ್ ಇತ್ತು ಅನ್ನೋದು ಕೆಲವೊಂದು ಫೋಟೋ ಹಾಕಿದ್ದೀನಿ. ಅಮ್ಮನಿಗೆ ವರ್ಕೌಟ್ ಮಾಡಿಸಿದ್ದು, ನಾನು ವರ್ಕೌಟ್ ಮಾಡಿದ್ದು. ಸೊ ಖುಷಿ ಆಗುತ್ತೆ, ರೆಗ್ಯುಲರ್ ಆಗಿ ಅಮ್ಮ ವರ್ಕೌಟ್ ಮಾಡ್ತಿರೋದು ಇದೇ ರೀತಿ ರೆಗ್ಯುಲರ್ ಆಗಿ ಮಾಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಬಿಸಿ ಇರ್ತಾರೆ ಅಮ್ಮ ಯಾವಾಗ್ಲೂ ಕೂಡ. ಇವಾಗ ನಾಳೆ ಕೂಡ ಕುಣಿಗಲ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ನಾಳೆ ಸ್ಕಿಪ್ ಆಗುತ್ತೆ ಅಂತ. ವಿನು ಕೂಡ ಇವತ್ತು ಬೆಳಿಗ್ಗೆ ಈ ಫೋಟೋ ಕಳ್ಸಿದ್ದ. ವಿನು ಇದು ಈ ಪ್ಲೇಸ್ಗೆ ಹೋಗಿದ್ದ, ಆಯ್ತಾ? ಅದ್ ಯಾವ ಪ್ಲೇಸ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಅದೇ ಟಾಸ್ಕ್ ನಿಮ್ಗೆ. ಸೊ ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ವಿಡಿಯೋನಲ್ಲಿ, ನಾಳೆ ವ್ಲಾಗ್ ನಲ್ಲಿ. ಅಲ್ಲಿಂದಾನೇ ನಂಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ದ ವಿನು. ಸೊ ಸ್ವಲ್ಪ ಬೇಜಾರಲ್ಲಿದ್ದ ವಿನು, ಯಾಕೆ ಅಂತ ಕೂಡ ನಾನು ನಾಳೆ ಹೇಳ್ತೀನಿ, ನಾಳೆ ವ್ಲಾಗ್ ನಲ್ಲಿ. ಸೊ ಅದಾದ್ಮೇಲೆ ನಾನು ಊಟ ಮಾಡಿದ್ದೆ ಮಧ್ಯಾಹ್ನ. ಸೊ ನಾನಿಲ್ಲಿ ಗ್ಯಾಸ್ ಇನ್ನು ಬಂದಿಲ್ಲ ಅಂತ ಹೇಳಿ ನನ್ಗೆ ಏನು ತಿನ್ಬೇಕನ್ಸುತ್ತೋ, ಅಂದ್ರೆ ಏನ್ ಬೆಟರ್ ನನ್ಗೆ ಇಲ್ಲಿ ಸಿಗ್ತಾ ಇರೋದು ಅದನ್ನೇ ತಗೊಂಡಿರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಮ್ಮನ್ಗೆ ನಾನು ಏನ್ ಹೇಳಿದ್ದೆ ಡಯಟ್ ಅದೇ ರೀತಿ ಫಾಲೋ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ಅಲ್ದಿದ್ರು ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ಹೇಳಿದ್ನು ಡಯಟ್ ಅದು ಫಾಲೋ ಮಾಡಿದ್ದಾರೆ. ಸೊ ಹಾಗೆ ನಾನು ಇಲ್ಲಿ ಸ್ವಲ್ಪ ಹಾಗೆ ಸೆಲ್ಫೀಸ್ ತಗೊಂಡೆ, ವಿಡಿಯೋ ಮಾಡ್ತಾ ಇದ್ದೆ, ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ನನ್ನ ಒಂದು ಡೇ ಇತ್ತು ಇವತ್ತು. ಸೊ ಇಲ್ಲಿ ನೋಡಿ, ಇಷ್ಟು ಎಲ್ಲ ನಿಂಬೆಹಣ್ಣು ಪ್ಯಾಕ್ ಇತ್ತಲ್ವಾ, ಎಲ್ಲ ಫ್ರಿಡ್ಜ್ ಇಂದ ಆಚೆ ಇಟ್ಟು ನಾನು ಸ್ವಲ್ಪ ಮೇಲ್ ಹೋಗಿ ವಾಕ್ ಹೋದೆ. ಸೊ ಇಲ್ಲಿ ನೇಬರ್ ಕೂಡ ಸಿಕ್ಕಿದ್ರು. ಫಸ್ಟ್ ಸ್ವಲ್ಪ ಅವರು ಹಿಂಜರಿತಾ ಇದ್ರು ಮಾತಾಡೋಕೆ, ಇವಾಗ ಕ್ಲೋಸ್ ಆಗಿ ಮಾತಾಡ್ತಾರೆ. ಸೊ ಖುಷಿ ಆಗುತ್ತೆ ರಾಜಸ್ಥಾನ್ ಅವರು. ಸೊ ಅವ್ರಿಗೂ ಒಂಥರ ಖುಷಿ, ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋದು ನೋಡಿ ಒಂಥರ ಅವ್ರಿಗೂ ಖುಷಿ, ದೀದಿ ಅಂತ ಮಾತಾಡಿಸ್ತಾರೆ. ಸೊ ಹಾಗೆ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಅವ್ರ ಮಕ್ಳು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಅದಾದ್ಮೇಲೆ ಇದೊಂದು ಫೋಟೋ ನೋಡಿ, ಇದೆಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡೆ. ಸೊ ಅಷ್ಟೇ ಸ್ನೇಹಿತರೆ, ನಾಳೆ ತೋರಿಸ್ತೀನಿ ಆಯ್ತಾ ಹೇಗ್ ಮಾಡೋದು ಅಂತ. ಇಲ್ಲಿ ನನ್ಗೆ ಅಮ್ಮ ಮಧ್ಯಾಹ್ನ ಏನ್ ತಗೊಂಡಿದ್ರು ಅಂತ ಫೋಟೋ ಕಳ್ಸಿದ್ದಾರೆ. ಸ್ವಲ್ಪ ರೆಡ್ ರೈಸ್ ಜಾಸ್ತಿ ಅನ್ಸ್ತಾ ಇದೆ ಆಕ್ಚುಲಿ, ಬಟ್ ಓಕೆ, ನೋ ಪ್ರಾಬ್ಲಮ್. ಬೆಂಡೆಕಾಯಿ ಪಲ್ಯ ಇದೆ. ಆಯಿಲ್ ಐ ಥಿಂಕ್ ಸ್ವಲ್ಪ ಕಮ್ಮಿ ಮಾಡ್ಬೇಕಾಯ್ತು ಬೆಂಡೆಕಾಯಿ ಪಲ್ಯನಲ್ಲಿ. ಜೊತೆಗೆ ನೈಟ್ ತಗೊಂಡಿದಾರಲ್ವಾ, ಇವಾಗ ನೋಡ್ತಾ ಇರಿ ಅಲ್ವಾ, ಇದು ಆಕ್ಚುಲಿ ಸ್ವಲ್ಪ ಏನು ವ್ಯತ್ಯಾಸ ಇದೆ. ಅಂದ್ರೆ ಸಲಾಡ್ ಇರ್ಬೇಕಾಗಿತ್ತು, ಬಟ್ ತಿಂದೆ ಅಂತ ಹೇಳಿದ್ರು ಅಮ್ಮ. ಏನದು ಬೆಂಡೆಕಾಯಿ ಪಲ್ಯ ಕೂಡ ತಿಂದೆ, ಫೋಟೋನಲ್ಲಿ ಎಲ್ಲ ಹಸುವಾಗ್ತಿತ್ತು ಅಂತ ಹೇಳಿ ತಿಂದೆ ಅಂತ ಹೇಳಿದ್ರು. ಜೊತೆಗೆ ಸ್ವಲ್ಪ ವೇರಿಯೇಷನ್ಸ್, ಯಾಕಂದ್ರೆ ನೈಟ್ ಟೈಮ್ ಸ್ವಲ್ಪ ಕಾಳುಗಳೆಲ್ಲ ತಿಂದ್ರೆ ಅಷ್ಟು ಡೈಜೆಷನ್ಸ್ ಆಗೋದು ಕಮ್ಮಿ. ಸೊ ಬೆಳಗ್ಗೆ ನೈಟ್ ಟೈಮ್ ಸ್ವಲ್ಪ ಲೈಟ್ ಫುಡ್ ಲೈಕ್ ದಾಲು, ಸೂಪು, ಬಾಯ್ಲ್ಡ್ ವೆಜಿಟೇಬಲ್ ಈ ತರ ತಗೊಳ್ಬೇಕು. ಸೊ ಹೋಗ್ತಾ ಹೋಗ್ತಾ ಅಮ್ಮಂಗೆ ಇನ್ನು ಸ್ವಲ್ಪ ಸರಿ ಮಾಡ್ಕೊಳೋದಕ್ಕೆ ಹೇಳ್ತೀನಿ. ಸೊ ಬೆಳಗ್ಗೆದು ಸ್ವಲ್ಪ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನು 2 ಟೈಮ್ಸ್ ಸ್ವಲ್ಪ ವೇರಿಯೇಷನ್ಸ್ ಇದೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಕ್ಚುಲಿ ಇದೇ ವಿಡಿಯೋನಲ್ಲಿ ನಿಮ್ಗೆ ಪೂರ್ತಿ ಉಪ್ಪಿನಕಾಯಿ ಹಾಕಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಕೊನೆವರೆಗೂ, ಬಟ್ ಇವಾಗ ಸಾಧ್ಯ ಆಗ್ತಾ ಇಲ್ಲ, ತುಂಬಾ ಲೇಟ್ ಆಗ್ತಾ ಇದೆ. ಸೊ ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೇಕಲ್ವಾ, ಹಾಗಾಗಿ ಈಗ ನಾನು ಮಾಡೋದು ಇಲ್ಲ ಉಪ್ಪಿನಕಾಯಿ. ಅದನ್ನ ನೀರೆಲ್ಲ ಇಳಿದಾದ್ಮೇಲೆ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸಿ ಇಡ್ತೀನಿ. ಅದಾದ್ಮೇಲೆ ನಾಳೆ ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ತೀನಿ. ಸಪ್ರೇಟ್ ಆಗಿ ನಾಳೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನಿಮ್ಗೆ. ಅಂದ್ರೆ ಶಾರ್ಟ್ ವಿಡಿಯೋ ಇರುತ್ತೆ, ಅಂದ್ರೆ ಶಾರ್ಟ್ಸ್ ಅಲ್ಲ, ಲಾಂಗ್ ವಿಡಿಯೋನಲ್ಲೇ ಸ್ವಲ್ಪ ಚಿಕ್ಕ ವಿಡಿಯೋ ಇರುತ್ತೆ. ಅಂದ್ರೆ ನಿಮ್ಗೆ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಕೊಳ್ಬೇಕು, ಕಟ್ ಮಾಡಿ ಯಾವ ರೀತಿ ಏನೆಲ್ಲ ಹಾಕ್ಬೇಕು ಅದಕ್ಕೆ ಅನ್ನೋದೆಲ್ಲವನ್ನು ಕೂಡ ನಾಳೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಜೊತೆಗೆ ನೀವು ಕೂಡ ಈ ಒಂದು ಉಪ್ಪಿನಕಾಯಿನ ಟ್ರೈ ಮಾಡಿ ಮನೆಯಲ್ಲಿ, ಓಕೆನಾ? ಇದು ಉಪ್ಪಿನಕಾಯಿ ಪ್ರಿಪರೇಷನ್ ವಿಡಿಯೋ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಉಪ್ಪಿನಕಾಯಿ ಇಷ್ಟಪಡ್ತೀರಾ ತಿಳಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.